1 ವರ್ಷ ಹಿಂದೆ ಸತ್ತ ಹೆಂಡತಿ ಟ್ರೈನ್ನಲ್ಲಿ ಕಡಲೆಕಾಯಿ ಮಾರುತ್ತಿದ್ದಳು. ರಾತ್ರಿ 9 ಗಂಟೆ. ಮಳೆ ತುಂತುರುವಾಗಿ ಸುರಿಯುತ್ತಿತ್ತು. ಸೌತ್ ವೆಸ್ಟರ್ನ್ ರೈಲ್ವೆ ಟ್ರೈನ್ ನಿಧಾನವಾಗಿ ಪ್ಲಾಟ್ಫಾರ್ಮಿಗೆ ಪ್ರವೇಶಿಸುತ್ತಿತ್ತು. ಜನರ ಗದ್ದಲ, ಚಹಾ, ಕೂಗಾಟ, ಪ್ಯಾಕೆಟುಗಳ ಸದ್ದು ಎಲ್ಲ ಸೇರಿ ಒಂದು ವಿಚಿತ್ರ ಗದ್ದಲ. ರಮೇಶ್ ಟ್ರೈನಿಗೆ ಹತ್ತಿದ. ಅವನ ಮುಖದಲ್ಲಿ ಒಂದು ಆಳವಾದ ನೋವು ಕಾಣಿಸುತ್ತಿತ್ತು. 1 ವರ್ಷ ಕಳೆದರೂ ಅವನ ಮನಸ್ಸಿನ ಗಾಯ ಗುಣವಾಗಿರಲಿಲ್ಲ. ಕಾರಣ ಅವನ ಹೆಂಡತಿ ಸವಿತಾ. ಅವಳ ನೆನಪು ಅವನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಹಾಯಾಗಿ ಹರಡಿಕೊಂಡಿತ್ತು. ಅವಳು ಸತ್ತ ದಿನದಿಂದಲೇ ಅವನ ಬದುಕು ಬತ್ತಿದಂತಾಗಿತ್ತು. ಅಣ್ಣ, ಕಡಲೆಕಾಯಿ, ಬಿಸಿ ಕಡಲೆಕಾಯಿ. ಒಂದು ಮೃದುವಾದ ಧ್ವನಿ ಅವನ ಕಿವಿಗೆ ಬಿತ್ತು. ರಮೇಶ್ ಬೆಚ್ಚಿಬಿದ್ದ. ಆ ಧ್ವನಿ ಅವನಿಗೆ ತುಂಬಾ ಪರಿಚಿತವಾಗಿತ್ತು. ಅವನು ನಿಧಾನವಾಗಿ ತಿರುಗಿ ನೋಡಿದ. ಅಲ್ಲಿ ಒಂದು ಮಹಿಳೆ ಕಡಲೆಕಾಯಿ ಮಾರುತ್ತಿದ್ದಳು. ಆದರೆ ಆಕೆ ಮುಖವನ್ನು ನೋಡಿದಾಗ ಅವನ ಹೃದಯ ನಿಂತಂತೆ ಆಯಿತು. ಸವಿತಾ? ಅವನು ತಲೆ ಬಾಗಿದ. ಇದು ಸಾಧ್ಯವೇ ಇಲ್ಲ. ಅವಳು 1 ವರ್ಷ ಹಿಂದೆ ಸತ್ತಳು. ಆದರೂ ಆಕೆ ಅಷ್ಟೇ ಹೋಲುತ್ತಿದ್ದಳು. ಅದೇ ಕಣ್ಣುಗಳು, ಅದೇ ನಗು, ಅದೇ ಮಾತಿನ ಧ್ವನಿ. ಅಣ್ಣ, ತೆಗೆದುಕೊಳ್ತೀರಾ? ಆಕೆ ಕೇಳಿದಳು. ರಮೇಶ್ ಕೈ ಕಂಪಿಸುತ್ತಾ ಒಂದು ಪ್ಯಾಕೆಟ್ ತೆಗೆದುಕೊಂಡ. ನೀವು ಯಾರು? ಆಕೆ ನಗುತ್ತಾ ಹೇಳಿದರು. ನಾನು ಕಡಲೆಕಾಯಿ ಮಾರುವವಳು ಅಷ್ಟೇ ಅಣ್ಣ. ಆ ನಗು, ಅದೇ ನಗು ಅವನ ಹೃದಯಕ್ಕೆ ಬಾಣದಂತೆ ತೂರಿತ್ತು. ಟ್ರೈನ್ ಮುಂದುವರಿದಿತ್ತು. ಆದರೆ ರಮೇಶ್ ಮನಸ್ಸು ಹಿಂದಿನ ದಿನಗಳಿಗೆ ಹೋದಿತ್ತು. 1 ವರ್ಷದ ಹಿಂದೆ ಸವಿತಾ ಒಂದು ಸರಳ ಮಹಿಳೆ. ಅವಳು ಸದಾ ಸಂತೋಷದಿಂದ ಇರುತ್ತಿದ್ದಳು. ಹಣ ಹೆಚ್ಚು ಇರಲಿಲ್ಲ. ಆದರೂ ಅವಳ ಮನಸ್ಸು ತುಂಬಾ ದೊಡ್ಡದು. ರಮೇಶ್ ಮತ್ತು ಸವಿತಾ ಸಣ್ಣ ಮನೆಯಲ್ಲಿ ಸಂತೋಷವಾಗಿ ಬದುಕುತ್ತಿದ್ದರು. ನಮ್ಮ ಜೀವನ ದೊಡ್ಡದಾಗಬೇಕು ರಮೇಶ್, ಸವಿತಾ ಹೇಳುತ್ತಿದ್ದಳು. ನೀನು ಇದ್ದೀಯಲ್ಲ, ಅದೇ ಸಾಕು, ರಮೇಶ್ ಹೇಳುತ್ತಿದ್ದ. ಆದರೆ ಒಂದು ದಿನ ಅದು ಭಯಾನಕ ದಿನ. ಸವಿತಾ ತನ್ನ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಂದು ಅಪಘಾತದಲ್ಲಿ ಸತ್ತಳು. ಆ ಸುದ್ದಿ ಕೇಳಿದಾಗ ರಮೇಶ್ ಕುಸಿದು ಬಿದ್ದ. ಅವನ ಬದುಕು ಅಲ್ಲೇ ನಿಂತಿತ್ತು. ಇದೀಗ ಆ ಮಹಿಳೆ ಮತ್ತೆ ಕಾಣಿಸಿಕೊಂಡಿದ್ದಳು. ಇದು ಕನಸ, ಇಲ್ಲವೇ ನಿಜವ? ರಮೇಶ್ ಮನಸ್ಸು ಗೊಂದಲಗೊಂಡಿತ್ತು. ಅವನು ನಿರ್ಧರಿಸಿದ, ಈ ರಹಸ್ಯ ತಿಳಿಯಲೇಬೇಕು. ಮುಂದಿನ ಸ್ಟೇಷನ್ನಲ್ಲಿ ಅವನು ಇಳಿದ. ಆಕೆ ಕೂಡ ಇಳಿದಳು. ಆಕೆ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದಳು. ರಮೇಶ್ ಅವಳನ್ನು ಹಿಂಬಾಲಿಸಿದ. ನೀವು ನಿಲ್ಲಿ ಎಂದು ಕೂಗಿದ. ಆಕೆ ತಿರುಗಿ ನೋಡಿದಳು. ಏನಾಯ್ತು ಅಣ್ಣ? ನೀವು ಸವಿತಾ ಅಲ್ಲವಾ? ಆಕೆ ಕ್ಷಣಕ್ಕೊಂದು ನಿಶಬ್ದವಾಯಿತು. ಆಮೇಲೆ ನಿಧಾನವಾಗಿ ಹೇಳಿದಳು, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಆಕೆ ಮುಂದೆ ನಡೆದು ಹೋದಳು. ಆದರೆ ರಮೇಶ್ ಬಿಡಲಿಲ್ಲ. ಅವನು ಆಕೆ ಹಿಂದೆ ಹೋಗುತ್ತಲೇ ಇದ್ದ. ಆಕೆ ಒಂದು ಹಳೆಯ ಬಡಾವಣೆಗೆ ಹೋದಳು. ಅಲ್ಲಿ ಒಂದು ಸಣ್ಣ ಮನೆಗೆ ಒಳಗೆ ಹೋದಳು. ರಮೇಶ್ ಬಾಗಿಲು ತಟ್ಟಿದ. ಒಳಗಿನಿಂದ ಒಂದು ಮಗು ಧ್ವನಿ, ಅಮ್ಮ, ಯಾರೋ ಬಂದಿದ್ದಾರೆ. ರಮೇಶ್ ಬೆಚ್ಚಿಬಿದ್ದ. ಬಾಗಿಲು ತೆರೆದಿತ್ತು. ಆಕೆ ಅಲ್ಲೇ ನಿಂತಿದ್ದಳು. ನೀವು ಮತ್ತೆ ಬಂದಿದ್ದೀರಾ? ನೀವು ಯಾರು ಅಂತ ಹೇಳಿ ದಯವಿಟ್ಟು. ಆಕೆ ಸ್ವಲ್ಪ ಕಾಲ ಮೌನವಾಗಿದ್ದಳು. ಆಮೇಲೆ ಕುಳಿತುಕೊಂಡು ಹೇಳಿದಳು, ನನ್ನ ಹೆಸರು ಲಕ್ಷ್ಮಿ. ಆದರೆ ನಾನು ನಿಮ್ಮ ಹೆಂಡತಿ ಅಲ್ಲ. ರಮೇಶ್ ಕಣ್ಣೀರು ಹಾಕಿದ. ಆದರೆ ನೀವು ಅವಳಂತೆ ಇದ್ದೀರಾ? ಲಕ್ಷ್ಮಿ ನಿಧಾನವಾಗಿ ಹೇಳಿದಳು. ನನಗೂ ಹಾಗೆ ಹಲವರು ಹೇಳುತ್ತಾರೆ. ಆಕೆ ಮುಂದುವರಿಸಿದಳು. 1 ವರ್ಷದ ಹಿಂದೆ
ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಒಂದು ಅಪಘಾತದಲ್ಲಿ ಗಾಯಗೊಂಡ ಮಹಿಳೆ ಬಂದಳು. ರಮೇಶ್ ಹೃದಯ ತೀವ್ರವಾಗಿ ತಡಕಾಡಿತು. ಅವಳ ಹೆಸರು ಸವಿತಾ. ರಮೇಶ್ನ ಉಸಿರೇ ನಿಲ್ಲಿಸಿಬಿಟ್ಟ. ಅವಳು ಸಾಯುವ ಮೊದಲು ಒಂದು ಮಾತು ಹೇಳಿದಳು. ನನ್ನ ಗಂಡನಿಗೆ ಹೇಳಿ, ಅವನು ಒಂಟಿಯಾಗಿರಬಾರದು. ಅವನು ಮತ್ತೆ ನಗಬೇಕು. ಅವನು ಬದುಕಬೇಕು. ರಮೇಶ್ ಕಣ್ಣೀರಲ್ಲಿ ಮುಳುಗಿದ. ಅವಳು ಕೊನೆಯವರೆಗೂ ನಿನ್ನನ್ನೇ ಯೋಚಿಸುತ್ತಿದ್ದಳು, ಲಕ್ಷ್ಮಿ ಹೇಳಿದಳು. ಆಕೆ ಮುಂದುವರಿಸಿದಳು. ಅವಳ ಮುಖ ನನ್ನ ಮುಖಕ್ಕೆ ತುಂಬ ಹೋಲಿಕೆ ಇತ್ತು. ನಾನು ಅವಳನ್ನು ನೋಡಿದ ದಿನದಿಂದಲೇ ಅವಳ ಜೀವನ ನನ್ನ ಮನಸ್ಸಿನಲ್ಲಿ ಉಳಿಯಿತು. ಆ ಕಾರಣದಿಂದ ನಾನು ಜನರಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡಿದೆ. ಕಡಲೆಕಾಯಿ ಮಾರುತ್ತಾ ನನ್ನ ಮಗನನ್ನು ನೋಡಿಕೊಂಡು ಬದುಕುತ್ತಿದ್ದೇನೆ ಎಂದಳು. ರಮೇಶ್ ನಿಧಾನವಾಗಿ ಕುಳಿತುಕೊಂಡ. ಅವಳು ನನ್ನನ್ನು ಬಿಡಲೇ ಇಲ್ಲ. ಲಕ್ಷ್ಮಿ ನಗುತ್ತಾ ಹೇಳಿದರು. ಹೌದು, ಕೆಲವರು ದೇಹದಿಂದ ಹೋಗುತ್ತಾರೆ, ಆದರೆ ನೆನಪಿನಿಂದ ಹೋಗುವುದಿಲ್ಲ. ಆ ರಾತ್ರಿ ರಮೇಶ್ ಮನೆಗೆ ಹಿಂದಿರುಗಿದ. ಅವನ ಮನಸ್ಸು ಸ್ವಲ್ಪ ಹಗುರವಾಗಿತ್ತು. 1 ವರ್ಷದಲ್ಲಿ ಮೊದಲ ಬಾರಿಗೆ ಅವನು ಸ್ವಲ್ಪ ನಕ್ಕ. ಮುಂದಿನ ದಿನ ರಮೇಶ್ ಮತ್ತೆ ಆ ಬಡಾವಣೆಗೆ ಹೋದ. ಲಕ್ಷ್ಮಿ ಅಲ್ಲಿ ಕಡಲೆಕಾಯಿ ತಯಾರಿಸುತ್ತಿದ್ದಳು. ನೀವು ಮತ್ತೆ ಬಂದಿದ್ದೀರಾ? ಹೌದು, ನನಗೆ ಒಂದು ಕೆಲಸ ಇದೆ. ಏನು ಅಣ್ಣ? ನಾನು ನಿಮಗೆ ಸಹಾಯ ಮಾಡಬೇಕು. ಲಕ್ಷ್ಮಿ ಆಶ್ಚರ್ಯಪಟ್ಟಳು. ಏಕೆ? ಅದು ಸವಿತಾ ನನ್ನಿಂದ ಕೇಳಿದ ಕೊನೆಯ ಮನವಿ. ನಾನು ಅದನ್ನು ಪೂರ್ಣಗೊಳಿಸಬೇಕು. ಲಕ್ಷ್ಮಿ ಕಣ್ಣೀರು ಹಾಕಿದಳು. ಆ ದಿನದಿಂದ ರಮೇಶ್ ತನ್ನ ಜೀವನವನ್ನು ಬದಲಾಯಿಸಿದ. ಅವನು ಲಕ್ಷ್ಮಿ ಮತ್ತು ಅವಳ ಮಗನಿಗೆ ಸಹಾಯ ಮಾಡತೊಡಗಿದ. ಅವನು ಮತ್ತೆ ಬದುಕಲು ಶುರು ಮಾಡಿದ. ಕಾಲ ಕಳೆಯಿತು. ಒಂದು ದಿನ ಟ್ರೈನ್ನಲ್ಲಿ ಮತ್ತೆ ಅದೇ ಧ್ವನಿ ಕೇಳಿತು. ಕಡಲೆಕಾಯಿ, ಬಿಸಿ ಕಡಲೆಕಾಯಿ. ಆದರೆ ಈ ಬಾರಿ ರಮೇಶ್ ನಗುತ್ತಾ ಹೇಳಿದ, ನನ್ನ ಹೆಂಡತಿ ಇನ್ನೂ ನನ್ನ ಜೊತೆಯಲ್ಲಿದ್ದಾಳೆ. ಆಕೆ ಮುಖದಲ್ಲಿ ಸವಿತಾಳ ನೆನಪು ಕಾಣಿಸುತ್ತಿತ್ತು. ಆ ನೆನಪು ಇನ್ನು ನೋವಲ್ಲ, ಒಂದು ಶಕ್ತಿ. ಈ ಕಥೆಯ ಅರ್ಥ ಏನು? ಕೆಲವರು ನಮ್ಮ ಬದುಕಿನಿಂದ ದೂರವಾದರೂ ಅವರ ಪ್ರೀತಿ, ಅವರ ನೆನಪು ನಮ್ಮ ಜೀವನವನ್ನು ಮುಂದುವರಿಸಲು ಶಕ್ತಿ ಕೊಡುತ್ತದೆ. ಅವರು ಕಾಣಿಸಿಕೊಳ್ಳಬಹುದು ಇನ್ನೊಬ್ಬರ ರೂಪದಲ್ಲಿ ಅಥವಾ ಒಂದು ನೆನಪಾಗಿ, ಆದರೆ ಅವರು ಎಂದಿಗೂ ನಮ್ಮ ಜೊತೆಗೆ ಇರುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.